ಎಳೆ ಕಂದ ಅದು. ಮಗುನ್ ನೋಡ್ತಿದ್ರೆ ಎತ್ಕೊಂಡು ಮುದ್ದಾಡ್ಬೇಕನ್ಸುತ್ತೆ, ಆದ್ರೆ ಭಯ ಆಗುತ್ತೆ. ಮುದ್ದಾಡೋದಾ? ಹಾಗೆಲ್ಲ ಮುದ್ದಾಡಬಾರ್ದು. ಮಗುಗೆ ಇನ್ಫೆಕ್ಷನ್ ಆದ್ರೆ ಕಷ್ಟ ಆಗುತ್ತೆ. ಇನ್ನು ಪುಟ್ಟು ಮಗು ಇದು, ಮುದ್ದಾಡ್ಬೇಕಂದ್ರೆ ಇದಿನ್ನು ಬೆಳಿಬೇಕು. ಅಣ್ಣ, ನೀನ್ ಈ ರೀತಿ ಎಲ್ಲ ಲೆಕ್ಕಾಚಾರ ಹಾಕೊಂಡ್ ಕೂತಿದ್ರೆ ಮಗುನ ಮುದ್ ಮಾಡಕ್ಕೂ ಆಗಲ್ಲ. ಅಬ್ಬಿ, ನೀ ಸುಮ್ನೆ ಎತ್ಕೋ. ಅಯ್ಯಯ್ಯೋ, ನನ್ನ ಕೈಯೆಲ್ಲ ನಡಕ್ತಾ ಇದೆ. ನಾನು ಆಮೇಲೆ ಎತ್ಕೋತೀನಿ. ನಮ್ಮನೆ ಮಹಾರಾಣಿ ಅಲ್ವಾ, ಅದಕ್ಕೆ ತುಂಬಾ ಹುಷಾರಾಗಿ ನಾಜೂಕಾಗಿ ಎತ್ಕೋಬೇಕು. ಅಂತೂ ನಮ್ಮನೆ ಮಹಾರಾಣಿ ನೋಡಿ ನಿನ್ ಕೈ ಕಾಲು ನಡಕ್ತಿದೆ ಅಂತ ಆಯ್ತು. ಈ ಭಯ ಯಾವಾಗ್ಲೂ ಇರ್ಲಿ, ಇಲ್ಲ ಅಂದ್ರೆ ಅವಳು ದೊಡ್ಡವಳಾದ್ಮೇಲೆ ನೀನ್ ಕಿವಿ ಹಿಂಡ್ತಾಳ ಅಷ್ಟೇ. ಎಲ್ರೂ ತುಂಬ ಖುಷಿಯಾಗಿದ್ದೀರಾ? ಒಂದು ಜೀವ ಭೂಮಿಗೆ ಬಂದಿದೆ ಅಂತ ಖುಷಿಯಾಗಿರೋ ನಿಮಗೆ ಇನ್ನೊಂದು ಜೀವ ಈ ಪ್ರಪಂಚನೇ ಬಿಟ್ಟು ಹೊರಟೋಗ್ತಿದೆಯಲ್ಲ, ಆ ದುಃಖ ತಟ್ಟೋ ಸಮಯ ದೂರ ಇಲ್ಲ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಮುಖದಲ್ಲಿರೋ ನಗು ಮಾಯ ಆಗಿ ನಿಮ್ಮ ಮನಸ್ಸಿನಲ್ಲಿ ಸ್ಮಶಾನ ಮೌನ ಆವರಿಸ್ಕೊಳ್ಳುತ್ತೆ. ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿಯುತ್ತೆ. ಖುಷಿಯಿಂದ ಮಾತಾಡ್ತಿರೋ ನೀವು ಬಿಕ್ಕಿ ಬಿಕ್ಕಿ ಅಳ್ತಾ ಗೋಳಾಡಬೇಕಾಗತ್ತೆ. ಇಷ್ಟೊತ್ತಿಗಾಗಲೇ ಪ್ರಜ್ಞೆ ಬರಬೇಕಿತ್ತಲ್ಲ, ಯಾಕೆ ಬರಲಿಲ್ಲ? ಅನಸ್ತೇಶಿಯಾ ಎಫೆಕ್ಟ್ ಕಮ್ಮಿ ಆಗಿಲ್ಲ ಅನ್ಸುತ್ತೆ ಡಾಕ್ಟರ್. ಓಕೆ, ಸ್ವಲ್ಪ ಬಿಟ್ಟು ನೋಡೋಣ. ಆಗಾಗ BP ಮತ್ತು ಪಲ್ಸ್ ಚೆಕ್ ಮಾಡ್ತಾ ಇರಿ. ಏನೇ ವೇರಿಯೇಷನ್ಸ್ ಇದ್ರೂ ನನಗೆ ಅಪ್ಡೇಟ್ ಮಾಡಿ. ಓಕೆ ಡಾಕ್ಟರ್. ಡಾಕ್ಟರ್, ಅಮ್ಮ ಹೇಗಿದ್ದಾರೆ ಈಗ? ನಾವು ಅವ್ರನ್ನ ನೋಡ್ಬೋದಾ? ಡಾಕ್ಟರ್, ಅಮ್ಮಂಗೆ ಪ್ರಜ್ಞೆ ಬಂತ? ನಾ ಮಾತಾಡ್ಸ್ಬೋದಾ? ಅವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಇಷ್ಟೊತ್ತಿಗಾಗಲೇ ಅವ್ರಿಗೆ ಪ್ರಜ್ಞೆ ಬರಬೇಕಾಗಿತ್ತು. ತುಂಬ ಡಿಲೇ ಆಗ್ತಿದೆ. ಪ್ರಜ್ಞೆ ಬಂದಮೇಲೆ ನೀವು ಅವ್ರನ್ನ ಮಾತಾಡಿಸ್ಬೋದು. ಡಾಕ್ಟರ್, ಇಷ್ಟೊತ್ತಾದರೂ ಪ್ರಜ್ಞೆ ಬಂದಿಲ್ಲ ಅಂದರೆ? ಭಯ ಪಡೋ ಅಂಥದ್ದೇನೂ ಇಲ್ಲ. ತುಂಬ ಬ್ಲೀಡ್ ಆಗಿರೋದ್ರಿಂದ ಬಾಡಿನಲ್ಲಿ ಎನರ್ಜಿ ಲೆವೆಲ್ ಕಡಿಮೆ ಆಗಿದೆ. ಸೊ ಮೆಡಿಕೇಶನ್ಸ್ಗೆ ರಿಯಾಕ್ಟ್ ಮಾಡೋದು ತಡ ಆಗತ್ತೆ. ತಾತ, ನಮ್ಮನೆಗೆ ಪುಟ್ಟ ಕಂದ ಬರ್ತಾ ಇದೆ. ಅಮ್ಮಂಗೆ ಹೆಣ್ಮಗು ಆಯ್ತು. ಅದು ಸರಿ ಅಮ್ಮ, ಅದಾಯ್ತು. ಅದ್ರ ತುಳಸಿ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ ತಾನೆ? ಯಾವ ತೊಂದ್ರೆನೂ ಇಲ್ಲ ತಾತ. ದೇವ್ರ ದಯೆಯಿಂದ ತಾಯಿ ಮಗು ಇಬ್ರು ಎಲ್ಲ ತೊಂದರೆಗಳಿಂದ ಪಾರಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ದೇವರ ದೊಡ್ಡವನು. ನಮ್ಮ ಪ್ರಾರ್ಥನೆ ಅವನಿಗೆ ಕೇಳಿಸ್ತು. ಅದಿರಲಿ, ತುಳಸಿನ ಯಾರಾದ್ರೂ ಮಾತಾಡ್ಸಿದ್ರ? ಇಲ್ಲ ತಾತ, ಅಮ್ಮಂಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರ್ಬೋದು ಅಂತ ಡಾಕ್ಟರ್ ಹೇಳಿದ್ದಾರೆ. ನಾಳೆನೇ ಡಿಸ್ಚಾರ್ಜ್ ಮಾಡ್ತಾರಂತೆ. ಅಮ್ಮ ಮಗು ಇಬ್ರು ನಾಳೆನೇ ಮನೆಗೆ ಬರ್ತಾರೆ. ಹೌದು ತಾತ, ಅವ್ರನ್ನ ನಾವು ಮನೆ ತುಂಬಿಸ್ಕೋಬೇಕು. ಅದಕ್ಕೆ ನಾವೆಲ್ಲ ವ್ಯವಸ್ಥೆನೂ ಮಾಡ್ಕೊಬೇಕು. ಇದುವರೆಗೂ ಈ ಮನೆಗೆ ನಾನೇ ಚಿಕ್ಕವಳಾಗಿದ್ದೆ, ಆದ್ರೆ ಈಗ ನನಗಿಂತ ಚಿಕ್ಕ ಮಗು ಬರ್ತಿದೆ. ಮೊದಲು ಬಾಯಿ ಸಿಹಿ ಮಾಡ್ಕೊಬೇಕು. ಇರು, ಸಕ್ಕರೆ ತರ್ತೀನಿ. ಸೋಗ್ಲಾಡಿ, ಎಂಥ ಸಂತೋಷ ಸುದ್ದಿ ಅಲ್ಲ. ಅಪ್ಪ, ನಮ್ಮ ತುಳಸಿ ಆಸೆ ಎಲ್ಲ ಫಲಿಸ್ಬಿಡ್ತು. ಇನ್ನು ಅವಳ ಜೀವನ ಸುಖವಾಗಿರುತ್ತೆ. ಭಗವಂತ ದೊಡ್ಡವನು. ಸಿರಿ, ನಮಗೆ ಅಷ್ಟು ಟೈಮ್ ಇಲ್ಲ. ಎಷ್ಟಾಗುತ್ತೋ ಅಷ್ಟು ಎಲ್ಲ ಈಗಲೇ ರೆಡಿ ಮಾಡೋಣ. ಮನೆ ಎಲ್ಲ ಡೆಕೋರೇಷನ್ ಮಾಡೋಣ. ಆಮೇಲೆ ಬೇಗ ಮಲಗಿ ಬೆಳಗ್ಗೆ ಆದಷ್ಟು ಬೇಗ ಎದ್ದು ಹೂವು ಹಣ್ಣು ಆಮೇಲೆ ಅಮ್ಮಂಗೆ ಏನೇನು ಬೇಕೋ ಎಲ್ಲ ತಂದ್ಬಿಡೋಣ. ಸರಿ, ಆದರೆ ಮೊದಲು ಅಮ್ಮ ಉಳ್ಕೊಳ್ಳೋದಕ್ಕೆ ಅಂತ ರೂಮ್ನ ರೆಡಿ ಮಾಡಬೇಕು. ಹಾಗೆ ಆ ಮನೆಯವರೆಲ್ಲ ಇಲ್ಲಿಗೆ ಬರ್ಬೋದು. ಅವ್ರಿಗೆ ಊಟ ತಿಂಡಿಗೆಲ್ಲ ರೆಡಿ ಮಾಡಬೇಕು. ನಡಿ ನಡಿ, ನಮಗೆ ಟೈಮ್. ನಾನು ಯಾಕಳ್ಳಿ? ನನಗಳು ಬರಲ್ಲ. ನನ್ನ ಕಣ್ಣಲ್ಲಿ ನೀರು ನೋಡೋದಕ್ಕೆ ತುಳಸಿಯವ್ರಿಗೆ ಇಷ್ಟ ಇಲ್ಲ. ತುಳಸಿಯವರು ನನ್ನ ಜೊತೆ ಕೊನೆವರೆಗೂ ಇರ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಅವ್ರು ನನ್ನನ್ನು ಬಿಟ್ಟು ಹೇಗೆ ಹೊರಟೋಗ್ತಾರೆ? ಇಲ್ಲ, ಅವ್ರು ಎಲ್ಲಿಗೂ ಹೋಗಲ್ಲ. ಅವ್ರಿಗೇನೂ ಆಗಲ್ಲ. ಅವರೆಲ್ಲೂ ಹೋಗಲ್ಲ. ಅವ್ರಿಗೇನೂ ಆಗಲ್ಲ. ಅಣ್ಣ,
ಇನ್ನು ಮುಂದೆ ನೀವಿಲ್ದೆ ಮನೆ ಹೇಗೆ ನಡೆಯುತ್ತೆ? ಮನೆ ಜವಾಬ್ದಾರಿನೆಲ್ಲ ನೀವೇ ವಹಿಸ್ಕೊಂಡಿದ್ರಿ. ನನಗೆ ಅಕ್ಕನ ಸ್ಥಾನದಲ್ಲಿ ನಿಂತು ನಾನು ನೆಮ್ಮದಿಯಾಗಿರೋದಕ್ಕೆ ನೀವು ಸಹಾಯ ಮಾಡಿದ್ರಿ. ನಿಮ್ಮನ್ನ ಕಳ್ಕೊಂಡಿರೋ ನಾವೆಲ್ಲರೂ ಪಾಪಿಗಳು. ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಬೇಕು. ನಿಮ್ಮ ಮಗುಗಾಗ್ಲಿ ಈ ಮನೆಯವ್ರಿಗಾಗ್ಲಿ ಯಾವ ತೊಂದರೆನೂ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಆದರೆ ಕೊನೆ ಉಸಿರಿರೋವರೆಗೂ ನಿಮ್ಮನ್ನ ನೆನಪಲ್ಲೇ ಇಟ್ಕೋತೀನಿ. ಇನ್ನು ಮುಂದೆ ನಿಮ್ಮನ್ನ ಕಳ್ಕೊಂಡು ಹೇಗಿರೋದು?